ಸಾಲಗಾರರ ಸಾವಿನ ಸರಣಿ 2 ವಾರಗಳಲ್ಲೇ ಹಣ ಕಟ್ಟೋಕಾಗದೆ ಪ್ರಾಣ ಕಳ್ಕೊಂಡವರ ಸಂಖ್ಯೆ 15 ದಾಟಿದೆ. ಇದರ ಗಂಭೀರತೆ ಅರಿತ ರಾಜ್ಯ ಸರ್ಕಾರ ಇದೀಗ ಫೈನಾನ್ಸ್ಗಳಿಗೆ ಅಂಕುಶ ಹಾಕುವ ನಿಟ್ಟಿನಲ್ಲಿ ಜಾರಿಗೆ ತರಕ್ಕೆ ಹೊರಟಿದೆ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು. ರಾಜ್ಯ ಸಂಪುಟ ಸಭೆಯಲ್ಲಿ ಸುಗ್ರೀವಾಸ್ತ್ರಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಇವತ್ತಾದ ಬೆಳವಣಿಗೆ ಈ ಫೈನಾನ್ಸ್ಗಳ ಆಟಾಟೋಪಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೈಗೊಂಡಿರುವ ನಿರ್ಧಾರ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೈಕ್ರೋ ಗುಮ್ಮಕ್ಕೆ ರಾಜ್ಯ ಸರ್ಕಾರ ಗುನ್ನ. ಸುಗ್ರೀವಾಜ್ಞೆಗೆ ಅಸ್ತು ಎಂದ ಸಚಿವ ಸಂಪುಟ. ಕಳೆದ 2 ವಾರಗಳಿಂದಲೂ ಮುಂದುವರೆದಿದೆ ಮೈಕ್ರೋ ಫೈನಾನ್ಸ್ ಬಾಧಿತರ ಆತ್ಮಹತ್ಯಾ ಸರಣಿ. 15 ದಿನಗಳಲ್ಲಿ ಫೈನಾನ್ಸ್ ಕಾಟಕ್ಕೆ ನಲುಗಿ ಪ್ರಾಣ ಬಿಟ್ಟವರ ಲೆಕ್ಕ 15 ದಾಟಿದೆ. ಹೀಗಾಗಿ ಅರ್ಜೆನ್ಸಿಯಲ್ಲೇ ಮೈಕ್ರೋ ಫೈನಾನ್ಸ್ ಭೂತಕ್ಕೆ ಲಗಾಮು ಹಾಕೋಕೆ ಹೊರಟಿದೆ ಕೈ ಸರ್ಕಾರ. ಇದಕ್ಕೆ ಪೂರಕವಾಗಿ ಸುಗ್ರೀವಾಜ್ಞೆ ಜಾರಿಗೆ ಹೆಜ್ಜೆ ಮುಂದಿಟ್ಟಿದೆ ಸಿದ್ದು ಕ್ಯಾಬಿನೆಟ್. ಹಾಗೆ ನೋಡಿದ್ರೆ ಲಾಸ್ಟ್ ವೀಕಲ್ಲಿ ಯಾವಾಗ ದಿನ ಬರೀ ಫೈನಾನ್ಸ್ ಕಾಟದ ಆತ್ಮಹತ್ಯೆ ಕೇಸ್ಗಳು ಹೆಚ್ಚಾಗತೊಡಗಿದ್ವೋ ಆಗ್ಲೇ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಸುಗ್ರೀವಾಜ್ಞೆ ಜಾರಿ ಬಗ್ಗೆ ಕಾತುರತೆ ತೋರಿದ್ದು ಸಿಎಂ ಸಿದ್ದರಾಮಯ್ಯ. ಇದೀಗ ಇವತ್ತು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಬೆಳಿಗ್ಗೆ ಈ ಬಗ್ಗೆ ನಡೆದಿದೆ ಡಿಸ್ಕಷನ್. ಅಂತಿಮವಾಗಿ ಸುಗ್ರೀವಾಜ್ಞೆಗೆ ಅಸ್ತು ಎಂದ ಸಂಪುಟ ಸದಸ್ಯರು ಈ ಬಗೆಗಿನ ನೀತಿ ನಿಯಮಾವಳಿಗಳ ಬಗ್ಗೆ ಫೈನಲ್ ತೀರ್ಮಾನ ಕೈಗೊಳ್ಳುವ ಹೊಣೆಯನ್ನ ಸಿಎಂ ಹೆಗಲಿಗೆ ಹೊರಿಸಿದರು. ಇದಾದ ಮೇಲೆ ಸಂಜೆ ಮತ್ತೆ ನಡೆದ ಹಿರಿಯ ಸಚಿವರ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಫೈನಾನ್ಸ್ಗಳ ನಿಯಂತ್ರಣ ಸಂಬಂಧ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಣ ಮತ್ತು ಲೇವಾದೇವಿ ನಿಯಂತ್ರಣ ಮಸೂದೆ 2025 ಜಾರಿಗೆ ಹೆಜ್ಜೆ ಮುಂದಿಟ್ಟಿದೆ ರಾಜ್ಯ ಸರ್ಕಾರ. ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಗೆ ಅನುಮೋದನೆ ಸಿಕ್ಕ ಬಳಿಕ ರಾಜ್ಯಪಾಲರು ಫೈನಲಿ ಅಂಕಿತ ಹಾಕಿದ ನಂತರ ಅಫಿಷಿಯಲಿ ಮೈಕ್ರೋ ಫೈನಾನ್ಸ್ಗಳಿಗೆ ಬೀಳಲಿದೆ ಮೂಗುದಾರ. ಇದರಿಂದಲಾದರೂ ರಾಜ್ಯದಲ್ಲಿ ನಿಲ್ಲಲಿದೆಯಾ ಸಾಲಗಾರರ ಸಾವಿನ ಸರಣಿ? ಸಾಲಗಾರರ ಸಾವಿನ ಸರಣಿ 2 ವಾರಗಳಲ್ಲೇ ಹಣ ಕಟ್ಟೋಕಾಗದೆ ಪ್ರಾಣ ಕಳ್ಕೊಂಡವರ ಸಂಖ್ಯೆ 15 ದಾಟಿದೆ. ಇದರ ಗಂಭೀರತೆ ಅರಿತ ರಾಜ್ಯ ಸರ್ಕಾರ ಇದೀಗ ಫೈನಾನ್ಸ್ಗಳಿಗೆ ಅಂಕುಶ ಹಾಕುವ ನಿಟ್ಟಿನಲ್ಲಿ ಜಾರಿಗೆ ತರಕ್ಕೆ ಹೊರಟಿದೆ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು. ರಾಜ್ಯ ಸಂಪುಟ ಸಭೆಯಲ್ಲಿ ಸುಗ್ರೀವಾಸ್ತ್ರಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಇವತ್ತಾದ ಬೆಳವಣಿಗೆ ಈ ಫೈನಾನ್ಸ್ಗಳ ಆಟಾಟೋಪಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೈಗೊಂಡಿರುವ ನಿರ್ಧಾರ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೈಕ್ರೋ ಗುಮ್ಮಕ್ಕೆ ರಾಜ್ಯ ಸರ್ಕಾರ ಗುನ್ನ. ಸುಗ್ರೀವಾಜ್ಞೆಗೆ ಅಸ್ತು ಎಂದ ಸಚಿವ ಸಂಪುಟ. ಕಳೆದ 2 ವಾರಗಳಿಂದಲೂ ಮುಂದುವರೆದಿದೆ ಮೈಕ್ರೋ ಫೈನಾನ್ಸ್ ಬಾಧಿತರ ಆತ್ಮಹತ್ಯಾ ಸರಣಿ. 15 ದಿನಗಳಲ್ಲಿ ಫೈನಾನ್ಸ್ ಕಾಟಕ್ಕೆ ನಲುಗಿ ಪ್ರಾಣ ಬಿಟ್ಟವರ ಲೆಕ್ಕ 15 ದಾಟಿದೆ. ಹೀಗಾಗಿ ಅರ್ಜೆನ್ಸಿಯಲ್ಲೇ ಮೈಕ್ರೋ ಫೈನಾನ್ಸ್ ಭೂತಕ್ಕೆ ಲಗಾಮು ಹಾಕೋಕೆ ಹೊರಟಿದೆ ಕೈ ಸರ್ಕಾರ. ಇದಕ್ಕೆ ಪೂರಕವಾಗಿ ಸುಗ್ರೀವಾಜ್ಞೆ ಜಾರಿಗೆ ಹೆಜ್ಜೆ ಮುಂದಿಟ್ಟಿದೆ ಸಿದ್ದು ಕ್ಯಾಬಿನೆಟ್. ಹಾಗೆ ನೋಡಿದ್ರೆ ಲಾಸ್ಟ್ ವೀಕಲ್ಲಿ ಯಾವಾಗ ದಿನ ಬರೀ ಫೈನಾನ್ಸ್ ಕಾಟದ ಆತ್ಮಹತ್ಯೆ ಕೇಸ್ಗಳು ಹೆಚ್ಚಾಗತೊಡಗಿದ್ವೋ ಆಗ್ಲೇ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಸುಗ್ರೀವಾಜ್ಞೆ ಜಾರಿ ಬಗ್ಗೆ ಕಾತುರತೆ ತೋರಿದ್ದು ಸಿಎಂ ಸಿದ್ದರಾಮಯ್ಯ. ಇದೀಗ ಇವತ್ತು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಬೆಳಿಗ್ಗೆ ಈ ಬಗ್ಗೆ ನಡೆದಿದೆ ಡಿಸ್ಕಷನ್. ಅಂತಿಮವಾಗಿ ಸುಗ್ರೀವಾಜ್ಞೆಗೆ ಅಸ್ತು ಎಂದ ಸಂಪುಟ ಸದಸ್ಯರು ಈ ಬಗೆಗಿನ ನೀತಿ ನಿಯಮಾವಳಿಗಳ ಬಗ್ಗೆ ಫೈನಲ್ ತೀರ್ಮಾನ ಕೈಗೊಳ್ಳುವ ಹೊಣೆಯನ್ನ ಸಿಎಂ ಹೆಗಲಿಗೆ ಹೊರಿಸಿದರು. ಇದಾದ ಮೇಲೆ ಸಂಜೆ ಮತ್ತೆ ನಡೆದ ಹಿರಿಯ ಸಚಿವರ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಫೈನಾನ್ಸ್ಗಳ ನಿಯಂತ್ರಣ ಸಂಬಂಧ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಣ ಮತ್ತು ಲೇವಾದೇವಿ ನಿಯಂತ್ರಣ ಮಸೂದೆ 2025 ಜಾರಿಗೆ ಹೆಜ್ಜೆ ಮುಂದಿಟ್ಟಿದೆ ರಾಜ್ಯ ಸರ್ಕಾರ. ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಗೆ ಅನುಮೋದನೆ ಸಿಕ್ಕ ಬಳಿಕ ರಾಜ್ಯಪಾಲರು ಫೈನಲಿ ಅಂಕಿತ ಹಾಕಿದ ನಂತರ ಅಫಿಷಿಯಲಿ ಮೈಕ್ರೋ ಫೈನಾನ್ಸ್ಗಳಿಗೆ ಬೀಳಲಿದೆ ಮೂಗುದಾರ. ಇದರಿಂದಲಾದರೂ ರಾಜ್ಯದಲ್ಲಿ ನಿಲ್ಲಲಿದೆಯಾ ಸಾಲಗಾರರ ಸಾವಿನ ಸರಣಿ? ಸಾಲಗಾರರ ಸಾವಿನ ಸರಣಿ 2 ವಾರಗಳಲ್ಲೇ ಹಣ ಕಟ್ಟೋಕಾಗದೆ ಪ್ರಾಣ ಕಳ್ಕೊಂಡವರ ಸಂಖ್ಯೆ 15 ದಾಟಿದೆ. ಇದರ ಗಂಭೀರತೆ ಅರಿತ ರಾಜ್ಯ ಸರ್ಕಾರ ಇದೀಗ ಫೈನಾನ್ಸ್ಗಳಿಗೆ ಅಂಕುಶ ಹಾಕುವ ನಿಟ್ಟಿನಲ್ಲಿ ಜಾರಿಗೆ ತರಕ್ಕೆ ಹೊರಟಿದೆ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು. ರಾಜ್ಯ ಸಂಪುಟ ಸಭೆಯಲ್ಲಿ ಸುಗ್ರೀವಾಸ್ತ್ರಕ್ಕೆ
ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಇವತ್ತಾದ ಬೆಳವಣಿಗೆ ಈ ಫೈನಾನ್ಸ್ಗಳ ಆಟಾಟೋಪಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೈಗೊಂಡಿರುವ ನಿರ್ಧಾರ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೈಕ್ರೋ ಗುಮ್ಮಕ್ಕೆ ರಾಜ್ಯ ಸರ್ಕಾರ ಗುನ್ನ. ಸುಗ್ರೀವಾಜ್ಞೆಗೆ ಅಸ್ತು ಎಂದ ಸಚಿವ ಸಂಪುಟ. ಕಳೆದ 2 ವಾರಗಳಿಂದಲೂ ಮುಂದುವರೆದಿದೆ ಮೈಕ್ರೋ ಫೈನಾನ್ಸ್ ಬಾಧಿತರ ಆತ್ಮಹತ್ಯಾ ಸರಣಿ. 15 ದಿನಗಳಲ್ಲಿ ಫೈನಾನ್ಸ್ ಕಾಟಕ್ಕೆ ನಲುಗಿ ಪ್ರಾಣ ಬಿಟ್ಟವರ ಲೆಕ್ಕ 15 ದಾಟಿದೆ. ಹೀಗಾಗಿ ಅರ್ಜೆನ್ಸಿಯಲ್ಲೇ ಮೈಕ್ರೋ ಫೈನಾನ್ಸ್ ಭೂತಕ್ಕೆ ಲಗಾಮು ಹಾಕೋಕೆ ಹೊರಟಿದೆ ಕೈ ಸರ್ಕಾರ. ಇದಕ್ಕೆ ಪೂರಕವಾಗಿ ಸುಗ್ರೀವಾಜ್ಞೆ ಜಾರಿಗೆ ಹೆಜ್ಜೆ ಮುಂದಿಟ್ಟಿದೆ ಸಿದ್ದು ಕ್ಯಾಬಿನೆಟ್. ಹಾಗೆ ನೋಡಿದ್ರೆ ಲಾಸ್ಟ್ ವೀಕಲ್ಲಿ ಯಾವಾಗ ದಿನಾ ಬರೀ ಫೈನಾನ್ಸ್ ಕಾಟದ ಆತ್ಮಹತ್ಯೆ ಕೇಸ್ಗಳು ಹೆಚ್ಚಾಗತೊಡಗಿದ್ವೋ ಆಗಲೇ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಸುಗ್ರೀವಾಜ್ಞೆ ಜಾರಿ ಬಗ್ಗೆ ಕಾತುರತೆ ತೋರಿದ್ದು ಸಿಎಂ ಸಿದ್ದರಾಮಯ್ಯ. ಇದೀಗ ಇವತ್ತು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಬೆಳಿಗ್ಗೆ ಈ ಬಗ್ಗೆ ನಡೆದಿದೆ ಡಿಸ್ಕಷನ್. ಅಂತಿಮವಾಗಿ ಸುಗ್ರೀವಾಜ್ಞೆಗೆ ಅಸ್ತು ಎಂದ ಸಂಪುಟ ಸದಸ್ಯರು ಈ ಬಗೆಗಿನ ನೀತಿ ನಿಯಮಾವಳಿಗಳ ಬಗ್ಗೆ ಫೈನಲ್ ತೀರ್ಮಾನ ಕೈಗೊಳ್ಳುವ ಹೊಣೆಯನ್ನ ಸಿಎಂ ಹೆಗಲಿಗೆ ಹೊರಿಸಿದರು. ಇದಾದ ಮೇಲೆ ಸಂಜೆ ಮತ್ತೆ ನಡೆದ ಹಿರಿಯ ಸಚಿವರ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಫೈನಾನ್ಸ್ಗಳ ನಿಯಂತ್ರಣ ಸಂಬಂಧ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಣ ಮತ್ತು ಲೇವಾದೇವಿ ನಿಯಂತ್ರಣ ಮಸೂದೆ 2025 ಜಾರಿಗೆ ಹೆಜ್ಜೆ ಮುಂದಿಟ್ಟಿದೆ ರಾಜ್ಯ ಸರ್ಕಾರ. ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಗೆ ಅನುಮೋದನೆ ಸಿಕ್ಕ ಬಳಿಕ ರಾಜ್ಯಪಾಲರು ಫೈನಲಿ ಅಂಕಿತ ಹಾಕಿದ ನಂತರ ಅಫಿಷಿಯಲಿ ಮೈಕ್ರೋ ಫೈನಾನ್ಸ್ಗಳಿಗೆ ಬೀಳಲಿದೆ ಮೂಗುದಾರ. ಇದರಿಂದಲಾದರೂ ರಾಜ್ಯದಲ್ಲಿ ನಿಲ್ಲಲಿದೆಯಾ ಸಾಲಗಾರರ ಸಾವಿನ ಸರಣಿ? ಸಾಲಗಾರರ ಸಾವಿನ ಸರಣಿ. 2 ವಾರಗಳಲ್ಲೇ ಹಣ ಕಟ್ಟೋಕಾಗದೆ ಪ್ರಾಣ ಕಳ್ಕೊಂಡವರ ಸಂಖ್ಯೆ 15 ದಾಟಿದೆ. ಇದರ ಗಂಭೀರತೆ ಅರಿತ ರಾಜ್ಯ ಸರ್ಕಾರ ಇದೀಗ ಫೈನಾನ್ಸ್ಗಳಿಗೆ ಅಂಕುಶ ಹಾಕುವ ನಿಟ್ಟಿನಲ್ಲಿ ಜಾರಿಗೆ ತರಕ್ಕೆ ಹೊರಟಿದೆ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು. ರಾಜ್ಯ ಸಂಪುಟ ಸಭೆಯಲ್ಲಿ ಸುಗ್ರೀವಾಸ್ತ್ರಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಇವತ್ತಾದ ಬೆಳವಣಿಗೆ ಈ ಫೈನಾನ್ಸ್ಗಳ ಆಟಾಟೋಪಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೈಗೊಂಡಿರುವ ನಿರ್ಧಾರ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೈಕ್ರೋ ಗುಮ್ಮಕ್ಕೆ ರಾಜ್ಯ ಸರ್ಕಾರ ಗುನ್ನ. ಸುಗ್ರೀವಾಜ್ಞೆಗೆ ಅಸ್ತು ಎಂದ ಸಚಿವ ಸಂಪುಟ. ಕಳೆದ 2 ವಾರಗಳಿಂದಲೂ ಮುಂದುವರೆದಿದೆ ಮೈಕ್ರೋ ಫೈನಾನ್ಸ್ ಬಾಧಿತರ ಆತ್ಮಹತ್ಯಾ ಸರಣಿ. 15 ದಿನಗಳಲ್ಲಿ ಫೈನಾನ್ಸ್ ಕಾಟಕ್ಕೆ ನಲುಗಿ ಪ್ರಾಣ ಬಿಟ್ಟವರ ಲೆಕ್ಕ 15 ದಾಟಿದೆ. ಹೀಗಾಗಿ ಅರ್ಜೆನ್ಸಿಯಲ್ಲೇ ಮೈಕ್ರೋ ಫೈನಾನ್ಸ್ ಭೂತಕ್ಕೆ ಲಗಾಮು ಹಾಕೋಕೆ ಹೊರಟಿದೆ ಕೈ ಸರ್ಕಾರ. ಇದಕ್ಕೆ ಪೂರಕವಾಗಿ ಸುಗ್ರೀವಾಜ್ಞೆ ಜಾರಿಗೆ ಹೆಜ್ಜೆ ಮುಂದಿಟ್ಟಿದೆ ಸಿದ್ದು ಕ್ಯಾಬಿನೆಟ್. ಹಾಗೆ ನೋಡಿದ್ರೆ ಲಾಸ್ಟ್ ವೀಕಲ್ಲಿ ಯಾವಾಗ ದಿನಾ ಬರೀ ಫೈನಾನ್ಸ್ ಕಾಟದ ಆತ್ಮಹತ್ಯೆ ಕೇಸ್ಗಳು ಹೆಚ್ಚಾಗತೊಡಗಿದ್ವೋ ಆಗಲೇ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಸುಗ್ರೀವಾಜ್ಞೆ ಜಾರಿ ಬಗ್ಗೆ ಕಾತುರತೆ ತೋರಿದ್ದು ಸಿಎಂ ಸಿದ್ದರಾಮಯ್ಯ. ಇದೀಗ ಇವತ್ತು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಬೆಳಿಗ್ಗೆ ಈ ಬಗ್ಗೆ ನಡೆದಿದೆ ಡಿಸ್ಕಷನ್. ಅಂತಿಮವಾಗಿ ಸುಗ್ರೀವಾಜ್ಞೆಗೆ ಅಸ್ತು ಎಂದ ಸಂಪುಟ ಸದಸ್ಯರು ಈ ಬಗೆಗಿನ ನೀತಿ ನಿಯಮಾವಳಿಗಳ ಬಗ್ಗೆ ಫೈನಲ್ ತೀರ್ಮಾನ ಕೈಗೊಳ್ಳುವ ಹೊಣೆಯನ್ನ ಸಿಎಂ ಹೆಗಲಿಗೆ ಹೊರಿಸಿದರು. ಇದಾದ ಮೇಲೆ ಸಂಜೆ ಮತ್ತೆ ನಡೆದ ಹಿರಿಯ ಸಚಿವರ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಫೈನಾನ್ಸ್ಗಳ ನಿಯಂತ್ರಣ ಸಂಬಂಧ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಣ ಮತ್ತು ಲೇವಾದೇವಿ ನಿಯಂತ್ರಣ ಮಸೂದೆ 2025 ಜಾರಿಗೆ ಹೆಜ್ಜೆ ಮುಂದಿಟ್ಟಿದೆ ರಾಜ್ಯ ಸರ್ಕಾರ. ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಗೆ ಅನುಮೋದನೆ ಸಿಕ್ಕ ಬಳಿಕ ರಾಜ್ಯಪಾಲರು ಫೈನಲಿ ಅಂಕಿತ ಹಾಕಿದ ನಂತರ ಅಫಿಷಿಯಲಿ ಮೈಕ್ರೋ ಫೈನಾನ್ಸ್ಗಳಿಗೆ ಬೀಳಲಿದೆ ಮೂಗುದಾರ. ಇದರಿಂದಲಾದರೂ ರಾಜ್ಯದಲ್ಲಿ ನಿಲ್ಲಲಿದೆಯಾ ಸಾಲಗಾರರ ಸಾವಿನ ಸರಣಿ?